ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಸಬ್ಸ್ಕ್ರೈಬರ್ಸ್ ತುಂಬಾ ಕಡಿಮೆ ಆಗಿದ್ದಾರೆ. ಸೊ ನಾನು ಕೂಡ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ನನಗೆ ತುಂಬಾ ಇಂಟ್ರೆಸ್ಟ್ ಕಡಿಮೆ ಆಗ್ತಿದೆ ನನ್ನ ಚಾನಲ್ ಮೇಲೆ ಅಂತ ನನಗೆ ತುಂಬ ಅನಿಸುತ್ತೆ. ಬಟ್ ವಾರದಲ್ಲಿ 2 ದಿನ ಆದ್ರೂ ಹೇಗಾದರೂ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡ್ತಿದ್ದೀನಿ. ಬಟ್ ಆಗ್ತಿಲ್ಲ, ನನಗೆ ಕೆಲಸಗಳು ಜಾಸ್ತಿ ಆಗಿರೋದ್ರಿಂದ. ಮತ್ತು ಹಾಗೆ ಶಾರ್ಟ್ಸ್ ಎಲ್ಲ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಕೆಲವೊಂದನ್ನು ಟ್ರೈ ಮಾಡಿದ್ದೀನಿ, ಇನ್ನು ಕೆಲವೊಂದು ಟ್ರೈ ಮಾಡಬೇಕು ಅಂದರೆ ಕೂಡ ತುಂಬ ಟೈಮ್ ಸಾಕಾಗ್ತಾ ಇರೋದಿಲ್ಲ. ಮತ್ತು ನನಗೆ ಇಂಟ್ರೆಸ್ಟ್ ಕೂಡ ಅಷ್ಟೊಂದು ಕಡಿಮೆ ಆಗಿದೆ. ಅಂದರೆ ಆ್ಯಕ್ಟಿಂಗ್ ಎಲ್ಲ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲದೆ ಇರೋ ಕಾರಣ ಸೊ ಅದ್ರ ಬಗ್ಗೆ ವೀಡಿಯೋಸ್ ಮಾಡೋಕ್ಕಾಗೋದಿಲ್ಲ. ಸಣ್ಣ ಪುಟ್ಟ ಶಾರ್ಟ್ಸು ಮಕ್ಕಳದು ಏನಾದರೂ ವೀಡಿಯೋಸ್ ಇದ್ದರೆ ಹಾಗೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇರೋದು. ಸೊ ಇದು ಬಂದು ಸುಮಾರು 15ರಿಂದ 20 ದಿನದ ವೀಡಿಯೋ. ತುಂಬ ದಿನ ಆಯಿತು ನನ್ನ ವೀಡಿಯೋಸ್ ಕೂಡ ಹಾಕಿ, ಹತ್ರ 2 ವಾರ ಹತ್ರ ಆಗ್ತಾಯಿದೆ. ಸೊ ಲಾಸ್ಟ್ ವೀಕಲ್ಲಿ ಹಾಕಿದ್ದು ಕೂಡ ತುಂಬ ಹಳೆ ವೀಡಿಯೋನೇ ಇಟ್ಕೊಂಡಿದ್ದೀನಿ. ಸೊ ಇದು ಲಾಸ್ಟು ನನ್ನ ಹತ್ರ ಇರೋವಂಥ ವೀಡಿಯೋ. ಬೆಳಗ್ಗೆ ಎದ್ದು ಅಡುಗೆ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಅಂಗಡಿಗೆ ಹೋಗಿದ್ದು ಲೇಟ್, ನಾನು ಹತ್ರ 9-10 ಗಂಟೆ ಆಗಿತ್ತು. ಸೊ ಹಾಗಾಗಿ ಟಿಫನ್ ಎಲ್ಲ ಮಾಡಿಬಿಟ್ಟು ನಿಧಾನವಾಗಿ ಹೋಗೋಣ ಅಂತ ಹೇಳಿ ಫಸ್ಟ್ ಎದ್ದಿದ್ದೆ. ಮನೆ ಬಾಗಿಲೆಲ್ಲ ಪಾತ್ರೆ ಎಲ್ಲ ಉಜ್ಜಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಆಮೇಲೆ ಟಿಫನ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಹೋಟೆಲ್ದು ಕೂಡ ಎಲ್ಲ ಇಲ್ಲೇ ಇದ್ದಿದ್ದರಿಂದ, ಅಂದರೆ ಟೀ ಪಾತ್ರೆ, ಹಾಲು ಪಾತ್ರೆ ಎಲ್ಲ ಇಲ್ಲೇ ಇದ್ದಿದ್ದರಿಂದ ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡಿ ಮಗು ಕೈ ಕೊಟ್ಟು ಅವಳು ಕಳಿಸೆ. ಸೊ ಹಾಗೆ ಪಲಾವ್ ಕೂಡ ಮಾಡ್ತೀನಿ, ಮಾಡಿಬಿಟ್ಟು ನೀನು ಬಾಕ್ಸಿಗೆ ತೊಗೊಂಡೋಗು ಸ್ವಲ್ಪ ತಿನ್ನು ಅಂತ ಹೇಳಿದೆ. ಬಟ್ ನನಗೆ ತಿನ್ನೋ ಇದಿರಲಿಲ್ಲ. ಸೊ ಅವ್ರಿಗೆಲ್ಲ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ನಾನು ಹೋಗೋಣ ಅಂಗಡಿಗೆ ಅಂತ ಹೇಳಿ ರೆಡಿ ಮಾಡ್ಕೋಬೇಕಾಗಿತ್ತು. 7:40 ಹೋಟೆಲ್ ಅಂಗಡಿ ಆಗಿರೋದ್ರಿಂದ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಕೆಲಸ ತುಂಬಾ ಇರುತ್ತೆ. ಸೊ ವೀಡಿಯೋಸ್ ಕೂಡ ಮಾಡೋದಕ್ಕೆ ಆವಾಗವಾಗ ನಾನು ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಒಂದೇ ಕೆಲಸ ಬೇರೆ ಕೆಲಸನ ತೋರಿಸೋಣ ಅಂದ್ಕೋತೀನಿ. ಬಟ್ ಕೆಲವೊಂದು ರೀಸನ್ಸಿಂದ ಆಚೆ ಇರ್ತೀನಿ, ಇಲ್ಲ ತುಂಬ ಸೌಂಡ್ ಇರುತ್ತೆ ಮಾತಾಡೋಕ್ಕಾಗ್ತಾ ಇರೋದಿಲ್ಲ. ಈ ಥರ ಕೆಲವೊಂದು ಸುಮಾರು ರೀಸನ್ಸ್ ಇರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಶೇರ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಸೊ ಕಂಟಿನ್ಯೂ ಮಾಡೋಣ ಅಂತ ಸುಮಾರು ಸತಿ ಅಂದ್ಕೊಂಡಿದ್ದೀನಿ, ಬಟ್ ಆಗಲಿಲ್ಲ. ಡಾಲರ್ ಕೂಡ ತುಂಬಾ ಕಡಿಮೆಯಲ್ಲೇ ಇದೆ. 1 ಇಯರ್ ಆದರೆ ಕೂಡ ನಾನು ಇನ್ನೂ ಪೇಮೆಂಟ್ ಕೂಡ ತೊಗೊಳಕ್ಕಾಗಲಿಲ್ಲ ಅನ್ನೋ ಒಂದು ಬೇಜಾರಂತೂ ನನಗೆ ತುಂಬ ಕಾಡ್ತಿದೆ. ನಿನ್ನೆ ಮೊನ್ನೆ ಚಾನಲ್ ಸ್ಟಾರ್ಟ್ ಮಾಡಿರೋರೆಲ್ಲ ಆಲ್ರೆಡಿ ಪೇಮೆಂಟ್ ತೊಗೊಳ್ಳೋ ಅಂಥ ಮಟ್ಟಕ್ಕೆ, ಇಲ್ಲ ನನಗಿಂತ ಮೋನು ಲೇಟಾಗಿ ಆನ್ ಮಾಡ್ಕೊಂಡವರೆಲ್ಲ ಹತ್ರ ಡಾಲರ್ ಹತ್ರ ಬಂದಿದ್ದಾರೆ. ನಾನಿನ್ನು ಅರ್ಧ ಕೂಡ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಬೇಜಾರು ನನ್ನಲ್ಲಿ ತುಂಬ. ಕಂಟಿನ್ಯೂ ಮಾಡೋಣ ಅನ್ಕೋತಾ ಇದ್ದೀನಿ. ಬಟ್ ಫಸ್ಟು ಕೆಲಸದ ಮೇಲೆ ಜಾಸ್ತಿ ಫೋಕಸ್ ಮಾಡೋದ್ರಿಂದ ಅದನ್ನು ವೀಡಿಯೋಸ್ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ಮಾಡಲೇಬೇಕು ಅಂತ ಒಂದು ಪಣ ಅಂತೂ ತೊಟ್ಟಿದ್ದೀನಿ. ಗೊತ್ತಿಲ್ಲ ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋಸ್ ಬಂದರೆ ಕೂಡ ಬರ್ಬೋದು. ಸೊ ಯಾರೆಲ್ಲ ನನ್ನ ಚಾನಲ್ ಕಡೆಯಿಂದ ಬೇಜಾರಾಗಿದೆ, ಇವ್ರು ತುಂಬ ವೀಡಿಯೋಸ್ ಹಾಕ್ತಿಲ್ಲ, ಇವರು ಬ್ಯುಸಿ ಇದ್ದಾರೆ, ಇಲ್ಲ ಚಾನಲ್ ಬಿಟ್ಬಿಟ್ರಾ ಅಂತ 5590 ಜನ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಳ್ಳೋಕ್ಕೆ ನಾನೆಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರನೇ ಗೊತ್ತು. ಸೊ ಚಾನಲ್ ಬಿಡೋ ಅಂಥ ಯೋಚನೆ ಅಂತೂ ನನ್ನಲ್ಲಿಲ್ಲ ಈಗ ಸದ್ಯಕ್ಕೆ. ಸೊ ನೋಡೋಣ, ಇದನ್ನು ಒಂದು ಒಳ್ಳೆ ಮಟ್ಟಕ್ಕೆ ತೊಗೊಂಡು ಹೋಗಬೇಕು. ಇದರಲ್ಲಿ ಏನಾದರೂ ಒಂದು ಹೆಸರು ಮಾಡಬೇಕು ಅನ್ನೋದು ನನಗೆ ತುಂಬ ಇದೆ. ಕೆಲಸಗಳೊಂದು ಒತ್ತಡದಿಂದ ವಿಡಿಯೋಸ್ ಮಾಡೋಕ್ಕಾಗದೇ ಕೆಲವೊಂದು ಟೈಮಲ್ಲಿ ಬಿಟ್ಟಿರೋದ್ರಿಂದ ಸೊ ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ವೀಡಿಯೋಸ್ನ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನೆಲ್ಲ ನನ್ನ ರೊಟೀನ್ ಇರುತ್ತೆ ಅದನ್ನೆಲ್ಲ ನಾನು ಮುಗಿಸ್ಕೊತಾ ಇರ್ತೀನಿ. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ತುಂಬಾ ವರ್ಕ್ ಜಾಸ್ತಿ ಆದಾಗ ನಮಗೆಲ್ಲ ಹೇಗೆ ಅನಿಸ್ಬಿಡುತ್ತೆ ಅಂದರೆ ಏನೂ ಬೇಡ, ಇರೋದನ್ನ ಮಾಡ್ಕೊಂಡು ಹೋದರೆ ಸಾಕು ಅಂತ. ಆ ಪ್ರೆಷರ್ ನನ್ನಲ್ಲೂ ಇರೋದ್ರಿಂದ ಸದ್ಯಕ್ಕೆ ವಿಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರದೇ ಇರೋ ಕಾರಣ ಸದ್ಯಕ್ಕೆ ಯೂಟ್ಯೂಬ್ನ ಒಂದು ಸೈಡ್ಗೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ದಿನ ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ. ಏನು ಫೋಕಸ್ ಇದೆ ಈಗೇನು ಸ್ಟಾರ್ಟ್ ಮಾಡಿರೋ ಕೆಲಸನ ಸೊ ಒಂದು ಹಂತಕ್ಕೆ ಒಳ್ಳೆ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತ ಹೇಳಿ ಅದ್ರ ಮೇಲೆ ಜಾಸ್ತಿ ಫೋಕಸ್ ಇರೋದ್ರಿಂದ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಬ್ಯಾಲೆನ್ಸ್ ಮಾಡಬೇಕು ಅಂತ ಇನ್ಮೇಲೆ ಕಂಟಿನ್ಯೂ ಮಾಡೋಣ ಅನ್ಕೋತಾ ಇದ್ದೀನಿ. ಸೊ ಪಲಾವ್ಗೆ ಏನೇನೆಲ್ಲ ಹಾಕ್ತೆ ಅಂದರೆ ನಾನು ಜೆಪ್ಟೋಯಿಂದ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಹಾಕಿಬಿಟ್ಟು ಪಲಾವ್ಗೆ ಇಟ್ಬಿಟ್ಟು ಮಾಮೂಲಿ ಪಲಾವೇನೆ ಇನ್ನೇನು ನಾರ್ಮಲಾಗಿ ಮಾಡ್ಕೊಂಡಿದ್ದಷ್ಟೇ, ಬೇರೆ ಏನೂ ಖಾರದ ಪುಡಿ ಬಿರಿಯಾನಿ ಮಸಾಲ ಹಾಕಿ ನೀರು ಹಾಕಿ ಅಕ್ಕಿ ಹಾಕ್ಬಿಟ್ಟು ಕುದಿಯೋಕ್ಕಿಟ್ಟು ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ದಮ್ ಕೂಡ ಕಟ್ಟಿದೆ, ಸೂಪರಾಗಿ ಬಂದಿತ್ತು. ಇದ್ರ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.